ಎಲ್ಲರೂ ನಿಮ್ಮನ್ನ ವಿಶ್ ಮಾಡಿದ್ದಾರೆ. ಪ್ರತಿ ವರ್ಷ ನನ್ನ ಬರ್ತಡೆಗೆ ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಸಾಹೇಬರು, ಅಲಕ್ ಸಾರು ಮತ್ತು ಮೇಡಮ್ ಅವರು ಪ್ರತಿ ವರ್ಷ ಬಂದು ನನಗೆ ಬರ್ತಡೆಗೆ ವಿಶ್ ಮಾಡೋಗ್ತಾ ಇದ್ದಾರೆ. ಈ ಸಾರಿ MLA ಅವರೇ ಚುನಾವಣೆ ತಯಾರಿದ್ದಾರೆ. ನಿಮ್ಮ ಚುನಾವಣೆ ಯಾವ ಥರ ತಯಾರಿದ್ದೀರಾ? ನಮ್ಮ ಯಲಹಂಕ ಕ್ಷೇತ್ರದ MLA SR ವಿಶ್ವನಾಥ್ ಸಾಹೇಬರು ಯಾವ ಥರ ಹೇಳ್ತಾರೆ ಎಲೆಕ್ಷನ್ಗೆ, ಆ ಥರ ನಾವು ಮುಂದೆ ಹೋಗ್ತಾರೆ, ಅವ್ರ ಹಿಂದೆಗಡೆ ನಾವು ಇರ್ತೀವಿ. ನಾವು ನಮ್ಮ SR ವಿಶ್ವನಾಥ್ ಸಾಹೇಬ್ರ ಹಿಂದೆಗಡೆ ಅವ್ರು ಏನು ಹೇಳ್ತಾರೋ ಆ ಥರ ನಾವು ಮುಂದೆ ಹೋಗ್ತಾ ಇರ್ತೀವಿ. ಅವ್ರು ಏನಾದರೂ ಕೊಡಲಿ, ನಾವು ಅದಕ್ಕೆ ಅವ್ರಿಗೆ ತಲೆ ಬಾಗ್ತೀವಿ. ಪಕ್ಷದ ನಿಷ್ಠಾವಂತ ಮುಖಂಡರಾಗಿ ಇತ್ತೀಚಿನ ಒಂದು ಪಕ್ಷದಲ್ಲಿ ನಡೆಸಿರೋ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲ ಪಕ್ಷದಲ್ಲಿ ಒಂದು ಬಿರುಕು ಮೂಡಿದೆ, ಎರಡು ಬಣಗಳಾಗಿದೆ, ಮತ್ತೆ ಶಾಸಕರ ವಿರುದ್ಧವಾಗಿ ಹಲವು ಆರೋಪಗಳು ಕೂಡ ಕೇಳಿ ಬರ್ತಿದೆ ಸರ್. ಇವಾಗ ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅಣ್ಣನವರು ಎಷ್ಟು ವರ್ಷದಿಂದ ರಾಜಕೀಯ ಮಾಡಿದ್ದಾರೆ ನೀವು ತಿಳಿದಂಗೆ? ಎಷ್ಟು ವರ್ಷದಿಂದ? 45 ವರ್ಷ 48 ವರ್ಷ ರಾಜಕೀಯ BJPಯಲ್ಲಿದ್ದಾರೆ. ಅರ್ಥ ಆಯ್ತಾ? ಅವರೇನಾದರೂ ಒಂದು ದಿನ ಮನೇಲಿರ್ತಾರ? ಬೆಳಗ್ಗೆ 6:30 ಬೆಳಗ್ಗೆ 4 ಗಂಟೆಗೆ 4:15 ಎದ್ದರೆ ರಾತ್ರಿ 11:30 12 ಗಂಟೆಗೆ ಮನೆಗೆ ಹೋಗ್ತಾರೆ. ಬೆಳಗ್ಗೆ ಎದ್ದರೆ ಎಲ್ಲ ಒಂದು ಹೋಬಳಿ ಬಿಡಲ್ಲ, ಮಿನಿಮಮ್ ಡೈಲಿ 1ರಿಂದ 3-4 ಹೋಬಳಿ ಸುತ್ತುತ್ತಾರೆ. ಇವಾಗ ಹಿಂದೆಗಡೆ ಮಾತಾಡೋರ ಬಗ್ಗೆ, ಹೂವಾಟಕೆಗಳ ಬಗ್ಗೆ ತಲೆನೇ ಕೆಡ್ಸ್ಕೊಂಬಿಡ್ರಿ. ಯಾವ ನಾಯಿ ನರಿಗಳು ಮಾತಾಡ್ತಾವೆ, ಯಾಕೆ ತಲೆ ಕೆಡ್ಸ್ಕೊಂತೀರಾ ಸಾಹೇಬ್ರ ಬಗ್ಗೆ ಹೇಳಿ ನೀವು? ಇವಾಗ ಅವ್ರು ಏನಾದರೂ ಮಾತಾಡಲಿ, ಸಾಹೇಬ್ರ ಬಗ್ಗೆ ಎಲ್ಲ ಇಡೀ ನಮ್ಮ ಯಲಹಂಕ ಕ್ಷೇತ್ರ ಜನತೆ ಗೊತ್ತಿಲ್ವೋ? ನಿಜಾನ ಇಲ್ಲೋ ಇದು? ಈಗ ಏನೋ ಹಿಂದೆಗಡೆ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ. ಇವಾಗ ನನ್ನ ಸ್ನೇಹಿತರು ಇಬ್ಬರಿದ್ದಾರೆ. ಇವಾಗ ನಾನು ಇನ್ನೂ ಕೃಷ್ಣದಲ್ಲಿ ಓಡಾಡ್ತಾಯಿದ್ದೀನಿ. ಇವಾಗ ನನ್ನ ಫ್ರೆಂಡ್ಗಳು ಯಾರು ಮೊನ್ನೆ ಒಬ್ಬ ರೇಂಜ್ ರೋವರ್ ತಮ್ಮಂದನೇ ಒಬ್ಬ 4 ಬೆಂಚ್ ಅಂತ ತಂದಿದ್ದಾನೆ. ನಾನು ಅದಕ್ಕೆ ಹಸುವೆ ಬೀಳೋಕ್ಕಾಗುತ್ತಾ? ಅವ್ರು ತಾಕತ್ತು, ಅವ್ರ ಶ್ರಮ. ನಮ್ಮ ಶ್ರಮದಿಂದ ದೇವ್ರ ಮುಂದೆ ದಾರಿ ಬಿಟ್ಟು ನಾವು ತಾಂತೀವಿ. ಇವಾಗ ನಮ್ಮ ಶಾಸಕರು ನಾಳೆ ಬೆಳಗ್ಗೆ ಬೇಕಾದ್ರೆ ಹೆಲಿಕಾಪ್ಟರ್ ತಂದು ಓಡಾಡ್ತಾರೆ. ಅವ್ರಿಗೆ ಅದು ತಾಕತ್ತಿದೆ, ಅವ್ರ ಶ್ರಮ ಇದೆ ಅವ್ರದ್ದು.